ಹಲೋ, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಸಾಂಪ್ರದಾಯಿಕ ಶೈಲಿಯಲ್ಲಿ ಒಬ್ಬಟ್ಟು ಸಾರು ಅಥವಾ ಹೋಳಿಗೆ ಸಾರು ಹೇಗೆ ಮಾಡೋದು ಅನ್ನೋದನ್ನು ನಿಮ್ಗೆ ತೋರಿಸ್ಕೊಡ್ತೀನಿ. ಅದಕ್ಕೆ ನಾನು ಏನೇನು ಬಳಸಿದ್ದೀನಿ, ಎಷ್ಟೆಷ್ಟು ಪ್ರಮಾಣದಲ್ಲಿ ಯಾವ್ಯಾವ ಪದಾರ್ಥಗಳನ್ನ ಹಾಕಬೇಕು ಅನ್ನೋದನ್ನು ನಾನಿವತ್ತು ನಿಮಗೆ ತೋರಿಸ್ಕೊಡ್ತೀನಿ. ನೀವು ಕೂಡ ಯುಗಾದಿ ಹಬ್ಬದ ದಿನ ಮಾಡಿ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ನಿಮ್ಮ ಮನೇಲಿ ಹೇಗೆ ಬಂತು ಸಾಂಬಾರು ಅಂತೇಳಿ. ಅದಕ್ಕೆ ಬೇಕಾಗಿರೋದು ಕಡಲೆಬೇಳೆ. ಸಾಮಾನ್ಯವಾಗಿ ನಾವು ಒಬ್ಬಟ್ಟು ಮಾಡೋದಕ್ಕೆ ತೊಗರಿಬೇಳೆ ಬಳಸ್ತೀವಿ, ಆದರೆ ನಾನಿವತ್ತು ಇಲ್ಲಿ ನಿಮಗೆ ಕಡಲೆಬೇಳೆ ಹಾಕಿ ಒಬ್ಬಟ್ಟು ಸಾರು ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ನಾನಿಲ್ಲಿ ನೀರು ಕುಡಿಯೋ ಕಪ್ ತೊಗೊಂಡು ಅದರಲ್ಲಿ 2 ಕಪ್ ಅಳತೆ ಕಡಲೆಬೇಳೆ ತೊಗೊಂಡಿದ್ದೀನಿ. ಆ ಕಡಲೆಬೇಳೆನ ನೀರು ಹಾಕಿ ಚೆನ್ನಾಗಿ ಒಂದು 5-6 ಸಲ ತೊಳ್ಕೊಬೇಕಾಗತ್ತೆ. ಎಷ್ಟು ಆಗುತ್ತೋ ಅಷ್ಟು ಸಲ ನೀಟಾಗಿ ಅದರಲ್ಲಿ ಪೌಡ್ರು ಹೋಗೋವರೆಗೂ ಚೆನ್ನಾಗಿ ನೀರು ಸೇರಿಸಿ ತೊಳೆದು ತೆಗೆದಿಟ್ಕೊಳ್ಳಿ. ಈಗ ಈ ಕಡಲೆಬೇಳೆನ ನಾನು ಕುಕ್ಕರಲ್ಲಿ ಬೇಯೋದಕ್ಕೆ ಹಾಕ್ತಾಯಿದ್ದೀನಿ. ನಾವು ಸಾಮಾನ್ಯವಾಗಿ ತೊಗರಿಬೇಳೆ ಹಾಕಿದಾಗ ವಿಷಲ್ ಹಾಕಲ್ಲ ಕುಕ್ಕರಲ್ಲಿ ಬೇಯೋಕ್ಕಿಟ್ಟಾಗ, ಆದರೆ ಇದಕ್ಕೆ ಮಾತ್ರ ವಿಷಲ್ ಹಾಕಿ ಬೇಯಿಸಬೇಕು. ನಾನಿವಾಗ ಇದಕ್ಕೆ 3 ಲೀಟ್ರಷ್ಟು ನೀರು ತೊಗೊಂಡಿದ್ದೀನಿ. 2 ಕಪ್ ಅಳತೆಗೆ 3 ಲೀಟ್ರು ನೀರು ಹಾಕಿದ್ದೀನಿ. ಈ ನೀರಿಗೆ ನಾನು 2 ಸ್ಪೂನಷ್ಟು ಎಣ್ಣೆ, ಅಂದರೆ ನಾವು ಅಡುಗೆಗೆ ಬಳಸ್ತೀವಲ್ಲ ಆ ಎಣ್ಣೆನ 2 ಚಮಚ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಕುಕ್ಕರ್ ಲಿಡ್ ಮುಚ್ಚಿ 3 ವಿಸಲ್ ಕೂಗಿಸ್ಕೋಬೇಕು. ನಿಮ್ಗೆ ಅನ್ನಿಸ್ಬೋದು ವಿಷಲ್ ಹಾಕಿದ್ರೆ ತುಂಬ ಬೆಂದೋಗ್ಬಿಡತ್ತೆ ಅಂತ. ಇಲ್ಲ, ಕಡಲೆಬೇಳೆ ನಾವು ಕೂಗಿಸಿದ್ರೆ ಹದವಾಗಿ ಬೆಂದಿರುತ್ತೆ. ನೋಡಿ, ಇವಾಗ ತೋರಿಸ್ತೀನಿ ನಾನು. ಕರೆಕ್ಟಾಗಿ ಬೆಂದಿದೆ, ನೋಡ್ಬೋದು ನೀವಿಲ್ಲಿ. ತುಂಬ ವಿಷಲ್ ಕೂಡ ಹಾಕಿಸ್ಬಾರ್ದು, 2 ಅಥವಾ 3 ಇಷ್ಟು ವಿಷಲ್ ಹಾಕಿದ್ರೆ ಕರೆಕ್ಟಾಗಿ ಬೆಂದಿರುತ್ತೆ. ಇವಾಗ ಈ ಕಟ್ಟನ್ನು ಬಸ್ಕೊಳ್ಳೋಣ ನಾವು. ನಾನು ಒಂದು ಪಾತ್ರೆಗೆ ಕಟ್ಟು ಬೇರೆ ಬೇಳೆ ಬೇರೆ ಮಾಡ್ಕೊತಾ ಇದ್ದೀನಿ. ಇಷ್ಟ ಆದರೆ ಅರ್ಧ ಕೆಲಸ ಆದಂಗೆ ನಮ್ಮದು. ಇವಾಗ ನೆಕ್ಸ್ಟು ಸಾಂಬಾರಿಗೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಮೀಡಿಯಮ್ ಸೈಜ್ ಈರುಳ್ಳಿ 3 ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ 4ರಿಂದ 5 ಗಡ್ಡೆ, 2 ಸ್ಪೂನು ಜೀರಿಗೆ, 1 ಸ್ಪೂನು ಮೆಣಸು, ಆಮೇಲೆ 2 ಚಿಕ್ಕ ಪೀಸು ಚಕ್ಕೆ ತೊಗೊಂಡಿದ್ದೀನಿ. ಹಾಗೆ 1 ದಪ್ಪ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು. ಆ ಹುಣಸೆಹಣ್ಣನ್ನ ಚೆನ್ನಾಗಿ ತೊಳೆದ್ಬಿಟ್ಟು ನೀರಲ್ಲಿ ನೆನೆಯೋದಕ್ಕೆ ಇಟ್ಬಿಟ್ಟು ಬಾಣಲಿಯಲ್ಲಿ ಈ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಚೆನ್ನಾಗಿ ಕೆಂಪಾಗೋಂಗೆ ಹುರಿಬೇಕು. ಫ್ಲೇಮು ಹೈ ಇರಬಾರ್ದು, ಲೋ ಫ್ಲೇಮೇ ಇರಬೇಕು. ನೋಡಿ, ಇವಾಗ ಕೆಂಪಾಗಿದೆ. ಇವಾಗ ಅದಕ್ಕೆ ಜೀರಿಗೆ, ಚಕ್ಕೆ, ಮೆಣಸು ಈ 3 ಸೇರಿಸ್ಕೊಂಡು ಮತ್ತೆ 1-2 ನಿಮಿಷ ಹುರ್ಕೋಬೇಕು. ಅದಾದಮೇಲೆ 1 ಸ್ಪೂನಷ್ಟು ಗಸಗಸೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಸ್ವಲ್ಪ ತಿಕ್ನೆಸ್ಸಿಗೂ ಹೆಲ್ಪ್ ಆಗುತ್ತೆ. ಇಲ್ಲಿ ಅರ್ಧ ಹೋಳು ನಾನು ಕೊಬ್ಬರಿ ತೊಗೊಂಡಿದ್ದೀನಿ, ಅಂದರೆ ಒಣ ಕೊಬ್ಬರಿ. ನಾವೆಲ್ಲ ಸಾಮಾನ್ಯವಾಗಿ ಹಸಿ ತೆಂಗಿನಕಾಯಿ ತುರಿ ಯೂಸ್ ಮಾಡ್ತೀವಿ, ಆದರೆ ಇವತ್ತು ನಾನಿಲ್ಲಿ ಕೊಬ್ಬರಿ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಮಚ ಖಾರದ ಪುಡಿ, ಹಾಗೆ ಧನಿಯಾ ಪುಡಿ. ನಾನಿಲ್ಲಿ 3 ಚಮಚ ಖಾರದ ಪುಡಿ ಹಾಗೆ 3 ಚಮಚ ಧನಿಯಾ ಪುಡಿ ತೊಗೊಂಡಿದ್ದೀನಿ. ನೀವು ನಿಮ್ಮ ಮನೆಗಳಲ್ಲಿ ಯಾವ ರೀತಿ ಸಾಂಬಾರು ಪೌಡ್ರ್ ಯೂಸ್ ಮಾಡ್ತೀರೋ ಅಷ್ಟನ್ನು ನೀವು ಕ್ವಾಂಟಿಟಿ ಹಾಕ್ಕೋಬೋದು. ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಮಸಾಲೆ ರುಬ್ಬೋದಕ್ಕೆ ಬೇರೆ ನೀರು ಸೇರಿಸಬಾರ್ದು. ಕಟ್ಟು ನಾವೇನು ಬೇಳೆ ಬೇಯಿಸಿರ್ತೀವಲ್ಲ, ಅದು ಬಸ್ತು ತೆಗೆದಿಟ್ಕೊಂಡಿರ್ತೀವಲ್ಲ, ಅದೇ ನೀರನ್ನು ಹಾಕಿ
ರುಬ್ಬಬೇಕು. ತುಂಬ ಬಿಸಿ ಹಾಕಬೇಡಿ, ಮಿಕ್ಸಿಯಲ್ಲಿ ಸಿಡಿಯತ್ತೆ. ಅದಕ್ಕೋಸ್ಕರ ನೈಸ್ ಪೇಸ್ಟ್ ಮಾಡ್ಕೋಬೇಕು. ಅದನ್ನು ತರಿ ತರಿ ಮಾಡಬೇಡಿ, ನುಣ್ಣಗೆ ರುಬ್ಬಬೇಕು. ಇವಾಗ ಒಂದು ದಬ್ರಿಗೆ ಎಣ್ಣೆ ಬಿಟ್ಟು ಅದಕ್ಕೆ ಸಾಸಿವೆ, ಕರಿಬೇವು, ಒಗ್ಗರಣೆ ಮಾಡಿ ಹುಣಸೆಹಣ್ಣು, ನಾನು ಹೇಳಿದ್ನಲ್ಲ ನಿಮಗೆ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಅಂತ, ಅದನ್ನು ಪಲ್ಪ್ ತೆಗೆದುಬಿಟ್ಟು ಅದರ ರಸನ ಹಾಕಿ ಉಪ್ಪು, ಹುಳಿ ಹಾಗೆ ಬೆಲ್ಲ ಮೂರನ್ನು ಈ ಒಗ್ಗರಣೆಯಲ್ಲಿ ಕುದಿಯೋದಕ್ಕೆ ಬಿಡಬೇಕು. ಅದು ಸ್ವಲ್ಪ ಚೆನ್ನಾಗಿ ಕುದ್ದ ಮೇಲೆ ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲೆ, ಅದನ್ನು ಸೇರಿಸ್ಬೇಕು. ಈ ಮಸಾಲೆ ಕೂಡ 1-2 ನಿಮಿಷ ಈ ಒಗ್ಗರಣೆ ಒಳಗೆ ಚೆನ್ನಾಗಿ ಬೇಯಬೇಕು. ಆ ಬೆಂದಾದ ಮೇಲೆ ನೀವು ಲಾಸ್ಟಲ್ಲಿ ಉಳಿದಿರೋ ಅಂಥ ಕಟ್ಟನ್ನ, ಬೇಳೆ ಕಟ್ಟಿರುತ್ತಲ್ಲ, ಅದನ್ನು ಇದಕ್ಕೆ ಸೇರಿಸ್ಬೇಕು. ನೀವು ಅಕಸ್ಮಾತ್ ನೀರೇನಾದರೂ ಜಾಸ್ತಿ ಆಗಿದ್ದರೆ, ಬೇಳೆ ಕಟ್ಟಿಂದು ನೀರು ಜಾಸ್ತಿ ಆಗಿದ್ದರೆ ಅದನ್ನು ನೋಡಿಕೊಂಡು ನೀವು ಇದಕ್ಕೆ ಸೇರಿಸ್ಬೇಕಾಗತ್ತೆ ಮಸಾಲೆಗೆ. ಏಕೆಂದರೆ ತುಂಬ ನೀರಾಗಿಬಿಟ್ರೆ ಸಾಂಬಾರು ಟೇಸ್ಟ್ ಇರಲ್ಲ. ತುಂಬ ತೆಳುವೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ನಾನಿಲ್ಲಿ ಮಾಡಿರೋದು ಕರೆಕ್ಟ್ ಹದ ಇತ್ತು. ಅದಕ್ಕೋಸ್ಕರ ನಾನು ಎಲ್ಲ ಕಟ್ಟನ್ನು ಅದಕ್ಕೆ ಸೇರಿಸಿದ್ದೀನಿ. ನೀವು ನೋಡ್ಬೋದು ಥಿಕ್ನೆಸ್ ಕೂಡ ಕರೆಕ್ಟಾಗಿದೆ. ಸಾಂಬಾರು ಕೂಡ ತುಂಬ ಚೆನ್ನಾಗಾಗಿತ್ತು. ಸಾಮಾನ್ಯವಾಗಿ ಈ ರೀತಿ ಸಾಂಬಾರನ್ನ ಉತ್ತರ ಕರ್ನಾಟಕದ ಕಡೆ ಮಾಡ್ತಾರೆ. ಏಕೆಂದರೆ ಕಡಲೆಬೇಳೆ ಬಳಸಿ ಒಬ್ಬಟ್ಟು ಮಾಡೋದು ಆ ಕಡೆನೇ ಜಾಸ್ತಿ. ನೋಡಿ, ಇವಾಗ ಸಾಂಬಾರು ರೆಡಿಯಾಗಿದೆ. ನೀವು ಕೂಡ ಯುಗಾದಿ ಹಬ್ಬದ ದಿನ ಮನೆಯಲ್ಲೆಲ್ಲ ಮಾಡಿ ಎಲ್ಲರಿಗೂ ಬಡಿಸಿ. ತುಂಬ ಚೆನ್ನಾಗಿದೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಮತ್ತೊಮ್ಮೆ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಕೂಡ ಮಾಡಿ. ಅವ್ರಿಗೂ ಹೇಳಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ. ಥ್ಯಾಂಕ್ ಯು ಆಲ್.